ನಾವು ನೀವೆಲ್ಲ 13 ವರ್ಷಕ್ಕೆ 14 ವರ್ಷಕ್ಕೆ ಮೆಚೂರ್ಡ್ ಆಗ್ತಿದ್ವಿ. ಆದ್ರೆ ಇವತ್ತು 8 ವರ್ಷಕ್ಕೆ 9 ವರ್ಷಕ್ಕೆ 10 ವರ್ಷಕ್ಕೆಲ್ಲ ಮೆಚೂರ್ಡ್ ಆಗ್ತಾ ಇದ್ದಾರೆ. ಗೊಂಬೆಗಳ ಜೊತೆ ಆಟ ಆಡೋದು, ಕಾರ್ಟೂನ್ ನೋಡೋ ವಯಸ್ಸಲ್ಲಿ ಇಷ್ಟು ಬೇಗ ಬಾಡಿ ಸಿಗ್ನಲ್ಸ್ ಕೊಡ್ತಾ ಇದೆ. ಯಾಕೆ? ಸೊ ಪ್ಯೂಬರ್ಟಿ ಅಂತ ಅಂದ್ರೆ ಬೇಗ ಮೆಚೂರ್ಡ್ ಆಗೋದು ಜೆನೆಟಿಕ್ಸ್ ಅಲ್ವೇ ಅಲ್ಲ. ಅರ್ಲಿ ಪ್ಯೂಬರ್ಟಿ ಇವತ್ತಿನ ರಿಯಾಲಿಟಿ ಆಗಿದೆ. ಸೊ ಪ್ಯೂಬರ್ಟಿ ಅಂತ ಅಂದ್ರೆ ರಿಪ್ರೊಡಕ್ಟಿವ್ ಮೆಚುರಿಟಿಗೆ ಪ್ರಿಪೇರ್ ಆಗೋ ಒಂದು ಪ್ರೋಸೆಸ್. ಚೆಸ್ಟ್ ಡೆವಲಪ್ಮೆಂಟ್, ಬಾಡಿ ಚೇಂಜಸ್ ಆಗೋದು, ಪೀರಿಯಡ್ಸ್ ಸ್ಟಾರ್ಟ್ ಆಗೋದು, ಇದೆಲ್ಲ ಅರ್ಲಿ ಆಗಿ ಸಿಗ್ನಲ್ಸ್ ಕೊಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಒಂದು ಜಂಕ್ ಫುಡ್. ತುಂಬಾ ಜನ ಇವತ್ತು ಮಕ್ಕಳಿಗೆ ಜಂಕ್ ಫುಡ್ ಕೊಡ್ತಾ ಇದ್ದಾರೆ ಸ್ನ್ಯಾಕ್ಸ್ ಆಗಿ. ಅಂಡ್ ಹೈ ಶುಗರ್ ಇಂಟೆಕ್, ಜಾಸ್ತಿ ಚಾಕ್ಲೇಟ್, ಸ್ವೀಟ್ಸ್, ಶುಗರಿ ಡ್ರಿಂಕ್ಸ್, ಈಚೆಗಡೆ ಆಟ ಆಡೋದಿಲ್ಲ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ, ಮತ್ತೆ ಚಿಕ್ಕ ವಯಸ್ಸಲ್ಲೇ ಒಬೆಸಿಟಿ ಜಾಸ್ತಿ, ಪ್ಲಾಸ್ಟಿಕ್ ಪ್ರೊಸೆಸ್ ಮತ್ತೆ ಪ್ಲಾಸ್ಟಿಕ್ ಕಂಟೈನರ್ಸ್ ಫುಡ್ ಅಲ್ಲಿ ಇರುವಂತಹ ಆಶ್ ಕೆಮಿಕಲ್ಸ್, ಹಾರ್ಮೋನಲ್ಸ್ ಮೇಲೆ ಇಂಪ್ಯಾಕ್ಟ್ ಬೀಳ್ತಿದೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಎಕ್ಸೆಸ್ ಸ್ಕ್ರೀನ್ ಟೈಮ್. ಸೊ ಮೊಬೈಲು ತುಂಬಾನು ಜಾಸ್ತಿ ನೋಡ್ತಾ ಇದ್ದಾರೆ. ಸೊ ಇವೆಲ್ಲ ಕಂಬೈನ್ ಆಗಿ ಮಕ್ಕಳ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಬೀಳ್ತಿದೆ. ಅಂಡ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಬಾಡಿ ಮೆಚೂರ್ಡ್ಗೆ ಬರ್ತಿದೆ ಬಟ್ ಮೈಂಡ್ ಮೆಚುರಿಟಿ ಇರೋದಿಲ್ಲ. ಸೊ ಬಾಡಿಯಲ್ಲಿ ಏನಾಗ್ತಿದೆ, ಯಾಕೀಗಾಗ್ತಿದೆ ಅಂತ ಅವ್ರಿಗೆ ಏನು ಗೊತ್ತೇ ಇರೋದಿಲ್ಲ. ಬಾಡಿ ಚೇಂಜಸ್ ಆಗುತ್ತೆ, ಪೀರಿಯಡ್ಸ್ ಆಗುತ್ತೆ, ಎಮೋಷನಲ್ ಸ್ಟ್ರೆಸ್. ಆದಷ್ಟು ಫಿಸಿಕಲ್ ಆಕ್ಟಿವಿಟಿ, ಮನೆಯಲ್ಲಿ ಮಾಡಿರುವಂತ ಊಟ, ಮನೇಲಿ ಸ್ನ್ಯಾಕ್ಸ್ ಆದಷ್ಟು ಮಾಡ್ಕೊಡಿ. ಅಂಡ್ ಶುಗರ್ ಇಂಟೆಕ್, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್ ಇದರಿಂದ ಆದಷ್ಟು ಅವಾಯ್ಡ್ ಮಾಡಿಸಿ. ನೆನ್ಪಿಟ್ಕೊಳ್ಳಿ, ನಮ್ಮ ಚಿಲ್ಡ್ರನ್ಸ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ. ಸೊ ಪ್ರಾಬ್ಲಮ್ಸ್ ಬರೋವರೆಗೂ ವೇಟ್ ಮಾಡಬೇಡಿ, ಈಗ್ಲಿಂದನೇ ಒಂದು ಸ್ಟೆಪ್ ಇಡಿ. ಒಂದು ಸ್ಟೆಪ್ ಫಾರ್ವರ್ಡ್ ಇಡ್ತಿದ್ದೀರಾ ಅಂತ ಅಂದ್ರೆ ಸ್ಟೆಪ್ ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಬಯೋದಲ್ಲಿ ಇರೋ ರಿಜಿಸ್ಟ್ರೇಷನ್ ಫಾರ್ಮ್ ನ ಫಿಲ್ ಮಾಡಿ. ಅಂಡ್ ಫಾಲೋ ಫಾರ್ ಮೋರ್ ಇನ್ಫಾರ್ಮೇಶನ್ಸ್ ಲೈಕ್ ದಿಸ್. ಥ್ಯಾಂಕ್ ಯು.